ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಪಾವಗಡ ಜಮೀನಿಗೆ ಹೋಗುವ ರಸ್ತೆಯ ಮಧ್ಯಭಾಗದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಎಂದು ಹಾಕಿರುವ ನಾಮಫಲಕವನ್ನು ತೆರವುಗೊಳಿಸಿ ಜಮೀನಿಗೆ ಹೋಗಲು 30 ಅಡಿ ರಸ್ತೆ ಬಿಡಬೇಕೆಂದು ಸಿಕೆಪುರ ಗ್ರಾಮದ ಪ್ರಭಾಕರ್ ಶೆಟ್ಟಿ ಎಂಬುವರು ಪಾವಗಡ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ ಸೋಮವಾರ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಕೆ ಸುರೇಶ್, ತಹಶೀಲ್ದಾರ್ ವೈ ರವಿ, ಇಒ ಮಧುಸೂದನ್ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಾವುದೇ ಗೊಂದಲವಿಲ್ಲದೆ 15 ಅಡಿ ರಸ್ತೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು. ತಾಲೂಕಿನ ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮದ ಪ್ರಭಾಕರ್ ಶೆಟ್ಟಿ ಎಂಬುವರ ಸರ್ವೆ ನಂಬರ್ 167ರಲ್ಲಿ 9 ಎಕರೆ 14 ಗುಂಟೆ ಜಮೀನಿದ್ದು, ಈ ಹೊಲಕ್ಕೆ ಹೋಗಲು 38 ಅಡಿ ರಸ್ತೆ ಇದ್ದರೂ ಕೂಡ ಗ್ರಾಮಸ್ಥರ ಉಪಯೋಗದಲ್ಲಿದೆ. ಆದರೆ ರಸ್ತೆಯ ಪಕ್ಕದಲ್ಲಿ ಮುಸಲ್ಮಾನ್ ಬಾಂಧವರ ಮಸೀದಿ ಇದ್ದು ರಸ್ತೆಯು ವಕ್ಫ್ ಬೋರ್ಡ್ ಆಸ್ತಿ ಒತ್ತುವರಿ ಮಾಡಿದ್ದಾರೆಂದು ಉಂಟಾಗಿದ್ದ ವಿವಾದ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಪ್ರಭಾಕರ್ ಶೆಟ್ಟಿರವರ ಜಮೀನಿಗೆ ಹೋಗಲು 15 ಅಡಿ ರಸ್ತೆಯನ್ನು ಬಿಡಲಾಯಿತು. ಈ ರಸ್ತೆಯ ಜಾಗವು ಶಾನುಭೋಗರಾದ ಬಿಂದು ಮಾಧವರಾವ್ ಹಾಗೂ ಅಜಯ್ ನಾಗೇಶ್ ರವರ ನಾಗರಾಜರಾವ್ ಪೂರ್ವಜರ ಇನಾಮ್ ಆಸ್ತಿಯಾಗಿದ್ದು ಯಾರಿಗೂ ಸೇರಿರುವುದಿಲ್ಲ. ಆದ್ದರಿಂದ ವಿವಾದವನ್ನು ಇಲ್ಲಿಗೆ ಕೊನೆಗೊಳಿಸಿ ಇಬ್ಬರು ಸೌಹಾರ್ದಿತವಾಗಿ ಇರಬೇಕೆಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಇತ್ಯರ್ಥ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಕೆಪುರ ಪಂಚಾಯಿತಿಯ ಪಿಡಿಒ ರಂಗಸ್ವಾಮಿ, ಬಿಲ್ ಕಲೆಕ್ಟರ್ ನಾಗರಾಜ್, ಆರ್ಐ ರಾಮಲಿಂಗಪ್ಪ, ವಿಎ ರಘು, ಷಣ್ಮುಗ, ವಕ್ಫ್ ಬೋರ್ಡ್ ಮನ್ಸೂರ್, ವಕೀಲರಾದ ರಮೇಶ್, ಶಿವರಾಜ್, ಗ್ರಾಮಸ್ಥರಾದ ನಾಗರಾಜ್, ಖಾದರ್ ಸಾಬ್, ಗೌಸ್ ಸಾಬ್, ಶಫೀವುಲ್ಲಾ, ಫಕ್ರುದ್ದೀನ್ ಸಾಬ್, ಬಾಷಾ ಸಾಬ್, ಮಹಾಲಿಂಗಪ್ಪ, ಪಾಂಡುರಂಗಪ್ಪ, ಶಿವಣ್ಣ, ಹನುಮಂತಪ್ಪ, ಬಿ ರಮೇಶ್, ಸಿಎಸ್ ರಾಮು, ಬಿ ಈರಣ್ಣ ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ.